ಕೇಂದ್ರ ಸಚಿವರು ಬೀದರ್ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಭಗವಂತ ಖೂಬಾರ್ ಅವರ ಗೆಲುವಿಗಾಗಿ ನಾವು ಬೆಲ್ದಾಳೆ ಅವರು ಒಂದಾಗಿದ್ದೇವೆ ಅಂತ ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವಂತಹ ಬಂಡೆಪ್ಪ ಕಾಶೆಂಪುರ್ ಅವರು ಹೇಳಿದರು. ಬೀದರ್ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಕೇಂದ್ರ ಸಚಿವರಾದ ಭಗವಂತ ಖೂಬಾರ್ ಅವರ ಪರವಾಗಿ ಭಾನುವಾರ ಬೀದರ್ ದಕ್ಷಿಣ ಕ್ಷೇತ್ರದ ಚಾಂಗಲೇರ, ಮುತ್ತಂಗಿ, ಉಡಬಾಳ, ಮಂಗಲಗಿ, ಖೇಳಿ, ರಂಜೋಳ, ಔರಾದ, ಸಿರಸಿ, ಕಾಡವಾದ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳೆ ಅವರೊಟ್ಟಿಗೂಡಿ ಜಂಟಿಯಾಗಿ ಮತಯಾಚನೆ ನಡೆಸಿ ನಂತರ ಮಾತನಾಡಿದರು. ಖೂಬಾರ್ ಅವರು ಬೀದರ್ ಜಿಲ್ಲೆಗೆ ರೈಲ್ವೆ, ರೋಡ್ ಸೇರಿದಂತೆ ಅನೇಕ ಯೋಜನೆಗಳನ್ನ ತಂದಿದ್ದಾರೆ. ನಾವು ಅವರನ್ನ ಮತ್ತೊಮ್ಮೆ ಲೋಕಸಭೆಗೆ ಕಳುಹಿಸಿದರೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಾಗಲಿವೆ. ಹಾಗಾಗಿ ಬೀದರ್ ಲೋಕಸಭಾ ಕ್ಷೇತ್ರದ ಜನರು ಖೂಬಾರ್ ಅವರ ಗೆಲುವಿಗಾಗಿ ಗೆಲ್ಲಿಸಿ ಲೋಕಸಭೆಗೆ ಕಳುಹಿಸಬೇಕು ಅಂತ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಅವರು ಮನವಿಯನ್ನ ಮಾಡಿದ್ರು. ಇದು ದಿಲ್ಲಿ ಎಲೆಕ್ಷನ್ ಅದ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಒಂದ್ ರೀತಿಯಿಂದ ಹೊಸ ಗಠಬಂಧನ್ ಏನ್ ದೇಶದಲ್ಲೇ ಒಂದು NDA ಮೈತ್ರಿಕೂಟ ಇದೆ, ಅದು ಮೈತ್ರಿಕೂಟ ಸಂಬಂಧ ಇವತ್ತು ನಮ್ಮ ರಾಜ್ಯದಲ್ಲಿ 3 ಸೀಟು ನಾವು ತಗೊಂಡು ನಮ್ಮ ಚಿನ್ಮ್ಯಾಗ ಲಡಾಸ್ಲತ್ತೀವಿ, 25 ಸೀಟು ಬಿಜೆಪಿ ಚಿನ್ಮ್ಯಾಗ ಅವ್ರು ಲಡಾಸ್ಲತ್ತ. ಹಾಗಾಗಿ ಇವು ಎರಡೂ ಪಾರ್ಟಿ ಸೇರಿ ಇವತ್ತು JDS ಬಿಜೆಪಿ ಸೇರಿ ಇವತ್ತು ಮೈತ್ರಿಕೂಟದಲ್ಲಿ ಸೇರ್ಕೊಂಡು ಇವತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾಡಕ್ಕೆ ಅನ್ನೋದಲ್ಲ, ಎಲ್ಲರೂ ಶ್ರಮ ಪಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಬಿ ಈಗ ಬೆಲ್ದಾಳೆ ಅವರು ನಾವು ಒಂದೇ ವೇದಿಕೆ ಬೇಕು ಅಂತ ಒಂದೇ ಕ್ಯಾಂಡಿಡೇಟ್ ಕಡೆಯಿಂದ ಪ್ರಚಾರ ಮಾಡತ್ತೀವಿ. ಅದು ಭಗವಂತ ಖೂಬಾರ್. ದೇವೇಗೌಡರು ಅಂತ ಮುತ್ಸದ್ದಿ ಅವ್ರು ಯಾವುದಕ್ಕೂ ಬಗ್ಗಿನವರು ಜಗ್ಗಿನವರಲ್ಲ. ನಾನು ನೋಡಿದ್ದೇನೆ. ಅವರು ಕೂಡ ಇದೇ ಮೈತ್ರಿ ಅವ್ರು 1 ವರ್ಷ ಪೈಲೆ ಅಗರ್ ಮಾಡ್ಕೊಂಡ್ರೆ ಇವತ್ತು ಕಾಂಗ್ರೆಸ್ ಇರ್ತಿದ್ದಿಲ್ಲ, ಇವತ್ತು ನಾವ್ ಇರ್ತಿದ್ದೇವೆ ಸರ್ಕಾರ. ಹಂಗಾಗಿ ಅಂತ ದೇವೇಗೌಡರು ಒಂದು ಮುತ್ಸಜ್ಜಿ ಇವತ್ತ ವೇದಿಕೆ ಮ್ಯಾಗ ನಿಂತಿ ಮೋದಿಯವರ ಕಾರ್ಯವೈಖರಿ ಪ್ರಶಂಸೆ ಮಾಡಿ ಇವತ್ತು ಮತ್ತೆ ಭಾರತ ದೇಶ ಸುರಕ್ಷಿತವಾಗಿ ಇರಬೇಕಾಯ್ತು ಅಂದ್ರ ಮೋದಿಯವ್ರ ಕೈಯಲ್ಲಿ ಇರ್ತದ ಅಂತೇಳಿ ಅವ್ರು ಹೇಳಿದಾಗ ನಮ್ದೇನು ಆಟ ಇಲ್ಲ, ನಾವು ಬರೇ ಫಾಲೋ ಮಾಡೋದು ಆಟೆ ಕೆಲಸ ಅದ. ತಮ್ಮ ಗ್ಯಾರಂಟಿಗಳ ಮ್ಯಾಗ ಅಗಾರ ವಿಶ್ವಾಸ ಇತ್ತ ಅಂದ್ರ ಗ್ಯಾರಂಟಿ ಮ್ಯಾಗ ಓಟ್ ಕೇಳ್ಬೇಕು. ಇವರು ಈಗ 8 ದಿನ ಆಯ್ತು ಗ್ಯಾರಂಟಿ ಹೋಗ್ಯದ, ಚಂಬು ಹಿಡ್ಕೊಂಡಾರ ಇವ್ರು. ಯಾವುದು ಚಂಬು?